श्रीगुरुभ्यो नमः। वागीशाद्या सुमनसः सर्वार्थानामुपक्रमे यन्नत्वा कृतकृत्यास्युः तन्नमामि गजाननम्। अचिन्त्याव्यक्तरूपाय निर्गुणाय गुणात्मने समस्तजगदाधार मूर्तये ब्रह्मणे नमः। नमः सूर्याय चन्द्राय मंगलाय बुद्धाय च गुरुशुक्रशनिभ्यश्च राहवे केतवे नमः। ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಭಾರತೀಯ ಕಾಲಮಾನದ ಪ್ರಕಾರ ಯುಗಾದಿಯ ಆಚರಣೆ. ಯುಗಾದಿ ಎಂದರೆ ಯುಗದ ಆದಿ ಎಂದರ್ಥ. ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಒಂದು ಹೊಸ ಸಂವತ್ಸರದ ಪ್ರಾರಂಭ. ಹಾಗೆಯೇ ಈ ಸಂವತ್ಸರ ಪರಾಭವ ಆಗಿದ್ದು, ಪರಾಭವ ಸಂವತ್ಸರದ ಅರ್ಥ ನೋಡಿದರೆ ಸೋಲು ಎಂದರ್ಥ. ಆದರೆ ಇಲ್ಲಿ ಸೋಲು ಎಂದರೆ ನಮ್ಮಲ್ಲಿರುವ ದುಷ್ಟಶಕ್ತಿ ಅಥವಾ ದುಷ್ಟ ಚಿಂತನೆಗಳ ಸೋಲು ಎಂದು ಅರ್ಥೈಸಿಕೊಳ್ಳೋಣ. ಹಾಗೆಯೇ ಹಿರಿಯರು ಹೇಳಿರೋ ಪ್ರಕಾರ ಯುಗಾದಿಯ ದಿನದಂದು ಪಂಚಾಂಗ ಶ್ರವಣ ಉತ್ತಮ ಎಂದು ಹೇಳುತ್ತಾರೆ. ಅದೇ ರೀತಿಯಲ್ಲಿ ಇಂದು ಪಂಚಾಂಗ ಶ್ರವಣವನ್ನು ಮಾಡೋಣ. ಸ್ವಸ್ತಿ ಶ್ರೀ ಶಾಲಿವಾಹನ ದಶಕ 1948, ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಗುರುವಾರ, ತಿಥಿ ಅಮಾವಾಸ್ಯ 2 ಗಟಿ 29 ಲಿಪ್ತಿ, ಉಪರಿ ಪ್ರತಿಪತ್ತಿಥಿ 56 ಗಟಿ 40 ಲಿಪ್ತಿ, ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ 55 ಗಟಿ 48 ಲಿಪ್ತಿ, ಯೋಗ ಶುಕ್ಲ 48 ಗಟಿ 47 ಲಿಪ್ತಿ, ಕರಣ ನಾಗ 0 ಗಟಿ 56 ಲಿಪ್ತಿ, ಉಪರಿ ಕಿಂಸ್ತುಗ್ನ 28 ಗಟಿ 20 ಲಿಪ್ತಿ, ವಿಷ ಪ್ರಾರಂಭ 20 ಗಟಿ 26 ಲಿಪ್ತಿ, ಅಮೃತ ಪ್ರಾರಂಭ 43 ಗಟಿ 48 ಲಿಪ್ತಿ. ಹಾಗೆಯೇ ಈ ವರ್ಷದ ಸಂವತ್ಸರ ಫಲವನ್ನ ನೋಡೋಣ. ಈ ಸಂವತ್ಸರ ಪರಾಭವ ಆಗಿದ್ದು, ಈ ಪರಾಭವ ಸಂವತ್ಸರದಲ್ಲಿ ರಾಜರು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಒಳ್ಳೆಯ ಮಳೆಯಾಗುತ್ತದೆ. ರೋಗಬಾಧೆಯು ಉಂಟು. ಹಾಗೆಯೇ ರಾಜರುಗಳು ನ್ಯಾಯಯುತವಾಗಿ ರಾಜ್ಯಪಾಲನೆಯನ್ನು ಮಾಡುತ್ತಾರೆ. ಜನರು ಸತ್ಕಾರ್ಯಾಸಕ್ತರಾಗುತ್ತಾರೆ. ಮೋಡಗಳು ಚೆನ್ನಾಗಿ ವರ್ಷಿಸಿ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತದೆ. ಕುಷ್ಕಿ ತರಿ ಬಾಗಾಯಿತು ಫಲಸು ಉತ್ತಮವಾಗಿರುತ್ತದೆ. ಅಗ್ನಿಭಯವು ಜಲೋಪದ್ರವವು ಕಂಡುಬರುತ್ತದೆ. ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು, ಹರಳು ಮೊದಲಾದ